ಏನಿದು ಭಾಳ ಮುಖ್ಯವಾಗಿ ಅದು ದಲಿತರ ಜಮೀನನ್ನ ಕಾರಣಕ್ಕಾಗಿ BJP ಮುಡಾ ಬಾಂಬ್ ಏನಿದೆ 1968 ಮಲ್ಲಯ್ಯ ದೇವರಾಜ ಬಳಿ ಇದ್ದಂಥ ಭೂಮಿ, ಯಾಕಂದರೆ ನಿಂಗಾಜ್ ಅವರ ಮಗ ಸಹೋದರ ಮೈಲಾರಯ್ಯಗೆ ಇಬ್ಬರು ಮಕ್ಕಳು ಭೂಮಿ ರಿಜಿಸ್ಟರ್ ಮಾಡಿದ್ದಾರೆ. ಸೈಟ್ಗಳು ಮೈಲಾರಯ್ಯ ಕುಟುಂಬಕ್ಕೆ ಸಿಗಬೇಕು. 98ರಲ್ಲಿ JH ಪಟೇಲ್ ಕಾಲದಲ್ಲಿ ನಡೆದ ಹಗರಣ ಅಂತ ಇವರು ಹೇಳ್ತಾರೆ. JH ಪಟೇಲ್ CM ಆಗಿದ್ದಾಗ ಸಿದ್ದರಾಮಯ್ಯ DCM ಆಗಿದ್ರಂತೆ, ಆಗ ಏನೋ ಮಾಡಿದ್ರಂತೆ. ಆಗ ಮೈಸೂರು ಉಸ್ತುವಾರಿ ಸಚಿವರಾಗಿದ್ದ ಸಿದ್ದರಾಮಯ್ಯ ಮೂಡಾ ಭೂಮಿ ಬಾಮೈದನ ಹೆಸರಿಗೆ ಮಾಡಿದ್ದೇ ಸಿದ್ದರಾಮಯ್ಯ ಅಂತೇಳಿ ಆರೋಪ BJPದು. ಕಾಲಾನಂತರದಲ್ಲಿ ಪತ್ನಿ ಹೆಸರಿಗೆ ಮಾಡಿಕೊಂಡ್ರಂತೆ CM. ವಿಪಕ್ಷ ನಾಯಕರಾಗಿದ್ದಾಗ 14 ಸೈಟ್ಗಳನ್ನು ಪಡೆದಿದ್ದಾರೆ, ಅದೌದು. ತಮ್ಮ ಬೆಂಬಲಿಗರಿಗೆ 100 ಸೈಟ್ ಹಂಚಿದ್ದಾರಂತೆ. 1 ಲಕ್ಷ ಸ್ಕ್ವೇರ್ ಫೀಟ್, ಕೆಲವರು ಹೇಳ್ತಾರೆ 10 ಲಕ್ಷ ಸ್ಕ್ವೇರ್ ಫೀಟ್ ಅಂತೇಳಿ. 6-7ರಲ್ಲಿ ಬಡಾವಣೆ ಮಾಡಿದರೂ ಕೂಡ ಪ್ರಶ್ನೆ ಮಾಡಲಿಲ್ಲ. ನಿವೇಶನ ಹಂಚಿಕೆ ಮಾಡಿದ್ರು ಯಾರು ಪ್ರಶ್ನೆ ಮಾಡಲಿಲ್ಲ. ಬಡಾವಣೆ ಮಾಡಿದ ಮೇಲೆ ಕೃಷಿ ಭೂಮಿ ಅಂತ ಹೇಳಿದ್ದಾರೆ. 2013 ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಹೇಳಿದ್ದಾರೆ. ಹೀಗೆ ವಗೇರೆ ತುಂಬ ಆರೋಪಗಳಿದೆ. ಆದರೆ ಈಗ ಭಾಳ ಮುಖ್ಯವಾಗಿರುವಂಥ ಆರೋಪ ಸಿದ್ದರಾಮಯ್ಯನವರ ಮೇಲೆ. ಸಿದ್ದರಾಮಯ್ಯ ಇದರಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಆದರೆ ನೈತಿಕತೆ ವಿಚಾರ ಬರುತ್ತೆ. ದಲಿತರ ಭೂಮಿಯಿಂದ ಈಗ ದೊಡ್ಡ ಆರೋಪ. ಈ ಸೈಡ್ ಗೇಟ್ BJP ಕಾಂಗ್ರೆಸ್ JDS ಎಲ್ಲ ತಗೊಂಡಿದ್ದಾರೆ. ದಲಿತರ ಭೂಮಿ ಹೌದೋ ಅಲ್ಲೋ, ಈ ವಿಚಾರಕ್ಕಾಗಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಮೂಡ ಹಗರಣ ಪಾಲಿಟಿಕ್ಸ್ ಭಾಳ ಜೋರಾಗಿದೆ. ಇದನ್ನು ಎಷ್ಟು ನಿಮಗೆ ಮನವರಿಕೆ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗಿದೆ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಮತ್ತೆ ಗೊತ್ತಿಲ್ಲ. ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಚರ್ಚೆಗೆ ಅವಕಾಶ ಕೊಡಲಿಲ್ಲ, ಅದೊಂದು ತಪ್ಪದು. ಆದರೆ ಇದೀಗ ಅದರ ವಿರುದ್ಧ ದೋಸ್ತಿಗಳು ಸಮರ ಸಾರಿದ್ದಾರೆ. ರಾಜಭವನಕ್ಕೂ ಹೋಗಿ ಎಲ್ಲ ನೋಡಿ ಇದರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಮಾಹಿತಿಯೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸೋಮವಾರ ಅಹೋರಾತ್ರಿ ಧರಣಿ ಆಯಿತು. ಇವತ್ತು ಸದನ ಮುಗಿಯಿತು. ಸೋಮವಾರ ಪಾದಯಾತ್ರೆ ಮೂಲಕ ಹೋಗ್ತಾರಂತೆ. ಎಲ್ಲಿಗೆ? ಮೈಸೂರಿಗೆ. ಮೂಡ ಕಾಂಗ್ರೆಸ್ ಏನು ಮಾಡುತ್ತೆ, ಮೈಸೂರಿಂದ ಇಲ್ಲಿಗೆ ಬರುತ್ತಂತೆ. ಭಾಳ ಮಜಾ ಇದೆ. ಇಬ್ಬರು ಸಿಕ್ಕಾಗ ಭಾಳ ಮಜಾ ಇರ್ಬೋದಲ್ಲ. ಬನ್ನಿ ಇದರ ಬಗ್ಗೆ ಕೆಲವು ಮಾಹಿತಿ. ಮೂಡ ಹಗರಣ ಸದನದಲ್ಲಿ ಮತ್ತೆ ಗದ್ದಲಕ್ಕೆ ಕಾರಣವಾಗಿದೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ BJP ಹಾಗೂ JDS ಸದಸ್ಯರು ಸದನ ಆರಂಭವಾಗುತ್ತಿದ್ದಂತೆ ಗದ್ದಲ ಉಂಟು ಮಾಡಿದ್ರು. ಮೂಡಾದಲ್ಲಿ CM ತಪ್ಪಿಲ್ಲ ಎಂದ್ರೆ ಚರ್ಚೆಗೆ ಯಾಕೆ ಮುಂದಾಗುತ್ತಿಲ್ಲ ಎಂದು ವಿಪಕ್ಷ ನಾಯಕ R ಅಶೋಕ್ ಪ್ರಶ್ನಿಸಿದ್ರು. ಸ್ವತಃ ಸಚಿವರ ಪರವಾಗಿ ಯಾರು ರಕ್ಷಣೆ ಮಾಡಬೇಕಾಗಿತ್ತು, ಯಾರು ರಕ್ಷಣೆ ಮಾಡಬೇಕಾಗಿತ್ತು ಅವರೇ ಭಕ್ಷಕರಾಗಿದ್ದಾರೆ. ವಿಧೇಯಕವನ್ನು ಸಿದ್ದರಾಮಯ್ಯನವರೇ ಭಕ್ಷಕರಾಗಿರೋದು. ಇದು ದೊಡ್ಡ ತನಿಖೆ ಆಗಬೇಕು, CBI ತನಿಖೆ ಆಗಬೇಕು. ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳು BJP ನಾಯಕರ ಗದ್ದಲ ಹೆಚ್ಚಾಗುತ್ತಿದ್ದಂತೆಯೇ ಸ್ಪೀಕರ್ ಖಾದರ್ ಅಧಿವೇಶನ ನಾಳೆಗೆ ಮುಂದೂಡಿದ್ರು. ಇದರಿಂದ ಮತ್ತಷ್ಟು ಕೆರಳಿದ BJP JDS ನಾಯಕರು ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ ಮಾಡಿ ರಾಜ್ಯಪಾಲರನ್ನ ಭೇಟಿ ಮಾಡಿ ದಾಖಲೆ ಸಲ್ಲಿಸಿದ್ರು. ಸದನದಲ್ಲಿ ಪೂರ್ತಿ ಕೂಡ 3 ಅಕ್ರಮಗಳಾಗಿದೆ. ಆ 3 ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದ್ದಾರೆ, ದಲಿತರಿಗೆ ವಂಚನೆ ಮಾಡಿದ್ದಾರೆ, ದಲಿತರ ಜಮೀನನ್ನು ಕಬಳಿಸಿದ್ದಾರೆ, ದಲಿತರ ಜಮೀನನ್ನು ನುಂಗಿದ್ದಾರೆ, ದಲಿತರ ದುಡ್ಡನ್ನು ನುಂಗಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ದರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂಥ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ನಾವು ಮಾಡಿದ್ದೀರಿ. BJP ಕಾಲದಲ್ಲಿ ಅಕ್ರಮವಾಗಿ ಮೂಡಾ ಸೈಟು ಹಂಚಿಕೆ ಮಾಡಲಾಗಿದ್ದು, ಈ ನಿವೇಶನಗಳನ್ನು BJPಯವರೇ ಹಂಚಿಕೆ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಆ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೇವೆ ಎಂದು DCM DK ಶಿವಕುಮಾರ್ ಬಾಂಬ್ ಸಿಡಿಸಿದರು. ತಗೊಂಡಿದ್ದು ನಿಜ ತಾನೆ, ಅವರು ಎನ್ಕರೇಜ್ ಮಾಡ್ಕೊಂಡಿದ್ದು ನಿಜ ತಾನೆ. ಅದಕ್ಕೆ BDO ಮೂಡವರು ಕಾರ್ಪೊರೇಷನ್ ಕೊಟ್ಟವ್ರೆ. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ. ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟಾಗಿ ಎನ್ಕ್ವೈರಿ ಆಗಲಿ, ಅವರು ಕೊಡಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನು ಮುಚ್ಚಕ್ಕೆ ಇದನ್ನು ಸ್ಟಾರ್ಟಿಂಗ್ ಫಸ್ಟ್ ಡೇನೇ ತೆಗಿಬೇಕಾಯ್ತು ಇದನ್ನು ಅಂಥವ್ರು. ಫಸ್ಟ್ ಡೇ ಯಾಕೆ ತೆಗಿಲಿ? ಎಲ್ಲ ಇವರೇ ಸೈಟ್ಗಳು ಹಂಚ್ಕೊಂಡಿರೋರು, ಎಲ್ಲ ಪಟ್ಟಿನ ಬಿಡುಗಡೆ ಮಾಡ್ತೀವಿ. ಮೂಡಾ ಹಗರಣದ ವಿರುದ್ಧ BJP ಮೈಸೂರು ಚಲೋಗೆ ಸಜ್ಜಾಗಿದ್ರೆ, BJP ಪಾದಯಾತ್ರೆಗೆ ಕಾಂಗ್ರೆಸ್ನಿಂದಲೂ ಕೌಂಟರ್ ಕೊಡಲು ಪ್ಲಾನ್ ಮಾಡಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ಕೈಪಡೆ ಪಾದಯಾತ್ರೆ ನಡೆಸಲು ಸಜ್ಜಾಗಿದ್ದಾರೆ. BJP ಕಾಲದ ಹಗರಣದ ಭಿತ್ತಿಪತ್ರ ಹಿಡಿದು ಪ್ರಚಾರಕ್ಕಿಳಿದಿದ್ದು, BJP ಪಾದಯಾತ್ರೆ ದಿನವೇ ಕಾಂಗ್ರೆಸ್ ಯಾತ್ರೆ ಹೊರಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಶಾಂತ್ ನೀಲ್ ನಿರ್ದೇಶನದ KGF ಸರಣಿ ಚಿತ್ರಗಳ ಬಳಿಕ ಸ್ಯಾಂಡಲ್ವುಡ್ ರಾಕಿಂಗ್ ಸ್ಟಾರ್
ಯಶ್ ಲಕ್ ಬದಲಾಗಿದೆ ಗೊತ್ತಿದೆ. ಮೊನ್ನೆ ಅಂಬಾನಿ ಮದುವೆ ಕೂಡ ಹೋಗಿ ಬಂದರು. ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬದಲಾಗಿದ್ದಾರೆ. ನಮ್ಮ ಕನ್ನಡದ ಹುಡುಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಆಗಿರೋದು ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ಸದ್ಯ ಯಶ್ ಟಾಕ್ಸಿಕ್ ಎಂಬ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. KGF ನಂತರ ಚಿತ್ರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಮೂಡಿದೆ. ಈ ಮಧ್ಯೆ ಚಿತ್ರತಂಡಕ್ಕೆ ಒಂದು ಕಾನೂನು ಸಂಕಷ್ಟ ಎದುರಾಗಿದೆ. ಅರಣ್ಯ ಭೂಮಿಯಲ್ಲಿ ಟಾಕ್ಸಿಕ್ ಸಿನಿಮಾ ಸೆಟ್ ಹಾಕಲಾಗಿದೆ ಅಂತ ಆರೋಪಿಸಿ ವಕೀಲ G. ಬಾಲಾಜಿ ನಾಯ್ಡು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಏನದು ಟಾಕ್ಸಿಕ್ಗೆ ಏನು ತೊಂದರೆ? ಬನ್ನಿ ಅದರ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀನಿ. ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ KGF ನಂತರ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ. ಮಲಯಾಳಂನ ಗೀತು ಮೋಹನ್ ದಾಸ್ ಈ ಸಿನಿಮಾದ ನಿರ್ದೇಶಕಿಯಾಗಿದ್ದಾರೆ. ಇನ್ನು KGF ಆದ ನಂತರ ಬಹಳ ನಿರೀಕ್ಷೆ ಇರೋ ಕಾರಣಕ್ಕಾಗಿ ಭರ್ಜರಿ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಟಾಕ್ಸಿಕ್ ಸಿನಿಮಾದಲ್ಲಿ. ಒಂಥರ ಟೈಟ್ಲೇ ಭಾಳ ಮಜವಾಗಿದೆ. ಬರೋಬ್ಬರಿ 170 ಕೋಟಿ ವೆಚ್ಚದಲ್ಲಿ ಈ ಚಿತ್ರ ತಯಾರಾಗ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ಡ್ರಗ್ ಮಾಫಿಯಾ ಬಗ್ಗೆ ಬೆಳಕು ಚೆಲ್ಲಲಿದೆ. ಇಂಥ ಒಂದು ಪಿಕ್ಚರ್ನ ಅಗತ್ಯ ಇದೆ. ಡ್ರಗ್ ಮಾಫಿಯಾ ಅಂದರೆ ಅದನ್ನು ಉತ್ತೇಜಿಸೋದಲ್ಲ, ಅದನ್ನು ಹೆಂಗೆ ತಹಬದಿಗೆ ತರೋದು ಅಂತ ಬೇಕಾಗಿದೆ. ಇದು 2025ರಲ್ಲಿ ಪಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗುತ್ತಂತೆ. ಆಮೇಲೆ ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು, ಟಾಕ್ಸಿಕ್ ಚಿತ್ರ ನಿರ್ಮಾಣ ಮಾಡ್ತಾ ಇರೋದು KVN ಸಿನಿಮಾ ಸಂಸ್ಥೆ, ಭಾಳ ದೊಡ್ಡ ಸಿನಿಮಾ ಸಂಸ್ಥೆ. ಆಮೇಲೆ ಟಾಕ್ಸಿಕ್ ಸಿನಿಮಾಗೆ ಸೂಪರ್ ಸ್ಟಾರ್ ನಯನತಾರಾ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಏನು ಸಂಕಷ್ಟ ಆಗಿದ್ರೆ ಎಲ್ಲ ಓಕೆ, ಎಲ್ಲ ನಡೀಲಿ, ಯಾರು ಬೇಡ ಅಂದರು. ಅರಣ್ಯ ಭೂಮಿಯಲ್ಲಿ ಸಿನಿಮಾ ಸೆಟ್ ಹಾಕಿದ ಆರೋಪ ಇದೆ. ಹೌದಾ? ಅರಣ್ಯ ಭೂಮಿಯಲ್ಲಿ ಹೆಂಗೆ ಬಿಡ್ತಾರೆ? ಸಿನಿಮಾ ಸೆಟ್ ತೆರವುಗೊಳಿಸುವಂತೆ ದೂರು ದಾಖಲಾಗಿದೆ ಕೋರ್ಟಲ್ಲಿ. ಈ ಅರಣ್ಯ ಭೂಮಿ ಇದೆಯಲ್ಲ, ಅದು ಭಾಳ ದೊಡ್ಡ ತಲೆನೋರಿ. ಅದು ಮನೆ ಇದ್ದರೂ ಕೂಡ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಅವರನ್ನು ಕೇಳೋರಿಲ್ಲ ಹೇಳೋರಿಲ್ಲ. ಅದು ಆ ಸ್ಟ್ರಿಕ್ಟ್ ಬೇಕು. ಅರಣ್ಯ ಉಳಿಸ್ಬೇಕು ಅಂತಂದರೆ ಎಲ್ಲ ನಿಲ್ಲಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ಕೆಲವು ಈ ಆದಿವಾಸಿಗಳೆಲ್ಲ ಅಲ್ಲಿರ್ತಾರೆ, ಅವರಿಗೆಲ್ಲ ತೊಂದರೆ ಆಗಿದ್ದು ಕೂಡ ಸತ್ಯ. ಹಾಗಂತ ಅರಣ್ಯ ಭೂಮಿಯಲ್ಲಿ ಇಂಥ ಆಟ ಆಡೋದು ಸರಿ ಕೂಡ ಅಲ್ಲ. ಆದರೆ ಈ ಟಾಕ್ಸಿಕ್ ವಿಚಾರ ಏನು ನೋಡಿ. ಈಗ ಈ ಅರಣ್ಯ ಭೂಮಿ ಇದೆಯಲ್ಲ, ಈ ಭೂಮಿ ಮೊದಲು HMT ವಶದಲ್ಲಿತ್ತು. HMT ಕಂಪನಿಗಳ ವಶದಲ್ಲಿರುತ್ತೆ. ಆಮೇಲೆ ಕೆನರಾ ಬ್ಯಾಂಕ್ಗೆ ಭೂಮಿ ಮಾರಾಟ ಮಾಡುತ್ತೆ HMT. ಸಾಲ ತೊಗೊಂಡಿರ್ತಾರೋ ಮತ್ತೊಂದು ಏನೋ ಕಾರಣಕ್ಕಾಗಿ ಕೊಟ್ಟಿರ್ತಾರೆ, ಶ್ಯೂರಿಟಿ ಎಲ್ಲ ಆಯಿತೋ ಏನೋ ಗೊತ್ತಿಲ್ಲ, ಅದು ನಮಗೆ ವಿಷಯ ಅಲ್ಲ. ಈಗ ಸೆಟ್ ಹಾಕಲು KVN ಸಂಸ್ಥೆಗೆ ಕೆನರಾ ಬ್ಯಾಂಕ್ ಅನುಮತಿ ಕೊಡುತ್ತೆ. HMTಯಲ್ಲಿದ್ದ ಜಾಗ ಕೆನರಾ ಬ್ಯಾಂಕ್ ಕಂಟ್ರೋಲ್ ಬರುತ್ತೆ. ಕೆನರಾ ಬ್ಯಾಂಕ್ ಹತ್ರ ಕೇಳಿಬಿಟ್ಟು KVN ಸಂಸ್ಥೆ ಅಲ್ಲೊಂದು ಸೆಟ್ ಆಗುತ್ತೆ. ಸಾಮಾನ್ಯ ಭೂಮಿ ಆಗಿದ್ದರೆ ಯಾವುದೇ ಅಡ್ಡಿ ಇರ್ತಾ ಇರಲಿಲ್ಲ. ಆದರೆ ಕೆನರಾ ಬ್ಯಾಂಕ್ ವಶದಲ್ಲಿರೋದು ಅರಣ್ಯ ಭೂಮಿ. ಅರಣ್ಯ ಭೂಮಿಯಲ್ಲಿ ಅನಧಿಕೃತವಾಗಿ ಸೆಟ್ ಹಾಕಲಾಗಿದೆ. ರೋಡ್ ಮಾಡೋಕ್ಕೆ ಬಿಡೋಲ್ಲ ನಾವು ಅಲ್ವಾ? ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ. ಒಂದು ಸಣ್ಣ ಮನೆ ಸರ್ 50 ವರ್ಷಗಳಿಂದ ಇದ್ದಾರೆ ಮನೆನೋ ಹೊರಗೆ ಅಂತೀವಿ. ಕಾಂತಾರ ಸಿನಿಮಾದಲ್ಲಿ ನೋಡಿದ್ರಲ್ಲ, ಎಲ್ಲ ಕಳಿಸ್ಬಿಟ್ಟು ಹಂಗೆ. ಎಲ್ಲಿ ಇದು ಪೀಣ್ಯ ಪ್ಲಾಂಟೇಶನ್ ಜಮೀನಲ್ಲಿ ಬೃಹತ್ ಸೆಟ್ ಹಾಕಿದ್ದಾರೆ. ನಮ್ಮ ಇಲ್ಲೇ 20 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಸೆಟ್ ಹಾಕಿದೆ ಚಿತ್ರತಂಡ. ಈಗ ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ ಅರ್ಜಿದಾರರು. ಸರ್ಕಾರ ಮತ್ತು ಇದೀಗ ಕೋರ್ಟ್ ಸರ್ಕಾರ ಮತ್ತು HMT ಕಂಪನಿಗೂ ನೋಟಿಸ್ ಜಾರಿ ಮಾಡಿದೆ. ಬನ್ನಿ ಉತ್ತರ ಕೊಡಿ ಅಂತೇಳಿ. ಆಗಸ್ಟ್ 19ಕ್ಕೆ ವಿಚಾರಣೆ ಮುಂದೂಡಿ ಹೈಕೋರ್ಟ್ ಪೀಠ ಆದೇಶ ನೀಡಿದೆ. ಆಗಸ್ಟ್ 19ಕ್ಕೆ ಏನಾಗುತ್ತೆ ಕಾದು ನೋಡೋಣ. ಅದರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.